ಆಪ್ಯಾಯ ಸ್ವಸಮೇತು ತೇ ವಿಶ್ವತಃ ಸೋಮ ವೃಷ್ಣಿಯಂ ಭವಾವಾಜಸ್ಯ ಸಂಗಥೇ ಅಪ್ಸು ಮೇ ಸೋಮೋ ಅಬ್ರವೀದಂತರ್ವಿಶ್ವಾನಿ ಭೇಷಜ ಅಗ್ನಿಂಚ ವಿಶ್ವಶಂಭುವಮಾಪಶ್ಚ ವಿಶ್ವಭೇಷಜೀಃ ಗೌರೀಮಿಮಾಯ ಸಲಿಲಾನಿ ತಕ್ಷತ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವುಷಿ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಓಂ ರೌಹಿಣೀಶಾಯ ವಿದ್ಮಹೇ ಸೋಮವರ್ಷಾಯ ಧೀಮಹಿ ತನ್ನಶ್ಚಂದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಚಂದ್ರಗ್ರಹಣ ಅನ್ನುವಂಥದ್ದು ಈ ಮಾಸ ಅಂದರೆ 2024 ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ ದಿನ ಚಂದ್ರಗ್ರಹಣ ಅನ್ನುವಂಥದ್ದು ನಡೀತಾ ಇದೆ. ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಕಾಣಿಸ್ತಾ ಇದೆಯಾ? ಖಂಡಿತ ಕಾಣಿಸ್ತಾ ಇಲ್ಲ. ಹಾಗಾಗಿ ಭಾರತದ ಯಾವ ಪ್ರಜೆಗಳು ಕೂಡ ಚಂದ್ರಗ್ರಹಣದ ಗ್ರಹಣ ಸಂಪ್ರದಾಯಗಳನ್ನು ಆಚರಿಸುವಂತಹ ಅವಶ್ಯಕತೆ ಇಲ್ಲ. ಯಾವ ಒಂದು ಪರಿಹಾರವೂ ಮಾಡಿಕೊಳ್ಳುವಂಥ ನೆಸೆಸಿಟಿ ಇಲ್ಲ. ನೋಡಿ, ಚಂದ್ರಗ್ರಹಣ ನಮಗೆ 25ನೇ ತಾರೀಕು 3ನೇ ತಿಂಗಳು 2024 ಇದೆ, ಮಾರ್ಚ್ ತಿಂಗಳು ಹೋಳಿ ಹುಣ್ಣಿಮೆ ದಿನ ಚಂದ್ರಗ್ರಹಣ ನಡೀತಾ ಇದೆ. ಈ ಗ್ರಹಣ ಪಾಲ್ಗುಣ ಶುದ್ಧ ಪೌರ್ಣಮಿ ಸೋಮವಾರದ ದಿನ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮಿಥುನ ಲಗ್ನದಲ್ಲಿ ನಡೀತಾ ಇದೆ. ಇನ್ನು ಈ ಗ್ರಹಣ ಅನ್ನುವಂಥದ್ದು ನಮಗಿಲ್ಲ ಅಂದಮೇಲೆ ಹಾಗಾದರೆ ಎಲ್ಲೆಲ್ಲಿದೆ, ಯಾವ್ಯಾವ ದೇಶದಲ್ಲಿದೆ ಅಂದರೆ ಆಸ್ಟ್ರೇಲಿಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಆಫ್ರಿಕಾ, ಅಟ್ಲಾಂಟಿಕ್ ಹಾಗೂ ಪೆಸಿಫಿಕ್ ಮಹಾಸಾಗರ ಓಷನ್, ಈ ಒಂದು ಭಾಗಗಳಲ್ಲಿ ಗ್ರಹಣ ಅನ್ನುವಂಥದ್ದು ಕಾಣ್ತಾ ಇದೆ. ಈಗ ನಾನು ಏನು ಹೇಳಿದೆ ನಿಮಗೆ ಈ ಲಿಸ್ಟು, ಈ ಲಿಸ್ಟಲ್ಲಿ ಯಾರಾದರೂ ಭಾರತೀಯರಿದ್ದೀರಾ ಅಂತಂದರೆ ನೀವು ಅಲ್ಲಿ ಗ್ರಹಣ ಆಚರಣೆ ಮಾಡಬೇಕು. 9 ಗಂಟೆಗಳ ಮೊದಲೇ ಸೂತಕದ ಕಾಲ ಬರುತ್ತೆ, ದೇವಸ್ಥಾನಗಳಿಗೆ ಹೋಗೋಂಗಿಲ್ಲ, ಭೋಜನ ನಿಷಿದ್ಧ, ಇವೆಲ್ಲವನ್ನು ನೀವು ಆಚರಣೆ ಮಾಡಲೇಬೇಕಾಗತ್ತೆ. ಯಾಕೆಂದರೆ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 10 ಗಂಟೆ 23 ನಿಮಿಷಕ್ಕೆ ಪ್ರಾರಂಭ ಆದರೆ 3 ಗಂಟೆ 1 ನಿಮಿಷ ಮಧ್ಯಾಹ್ನದವರೆಗೂ ಈ ಗ್ರಹಣ ಇರುತ್ತೆ. ಸುದೀರ್ಘವಾಗಿ 4 ಗಂಟೆಗಳ ಕಾಲ ಈ ಒಂದು ಗ್ರಹಣ ನಡೆಯುತ್ತೆ. ಇದರ ಮಧ್ಯಕಾಲ ಬಂದು ಮಧ್ಯಾಹ್ನ 12 ಗಂಟೆ 43 ನಿಮಿಷಕ್ಕೆ ಮಧ್ಯಕಾಲ, ಅಂದರೆ ಉಚ್ಚ ಸ್ಥಾನ ಅಂತ ಹೇಳ್ತಿದ್ರೆ ಗ್ರಹಣ ತುಂಬ ಬಲಪಡುವಂಥ ಸ್ಥಾನ. ಅಲ್ಲಿ ತುಂಬ ಬಲಪಡುತ್ತೆ, ಅಲ್ಲಿಂದ ಮತ್ತೆ ಬಲಹೀನವಾಗುತ್ತೆ ಗ್ರಹಣ ಅನ್ನುವಂಥದ್ದು. ಸಮಾಪ್ತಿ ಆದ ನಂತರ ಒಂದು ಸ್ನಾನ, ಗ್ರಹಣ ಹಿಡಿಯೋಕ್ಕೆ ಮೊದಲು ಒಂದು ಸ್ನಾನ, ಮಧ್ಯಕಾಲ ಸ್ನಾನದ ಪದ್ಧತಿ ಇದ್ರೆ ಅದನ್ನು ಮಾಡ್ಬೋದು, 3 ಸ್ನಾನ. ನೋಡಿ, ಸೂರ್ಯ ಚಂದ್ರ ಮಧ್ಯದಲ್ಲಿ ಭೂಮಿ ಬಂದರೆ ಅದನ್ನು ಚಂದ್ರಗ್ರಹಣ ಅಂತ ಕರಿತೀವಿ. ಗ್ರಹಣ ಸಂಬಂಧ ಯಾರಿಗೆ ಬರುತ್ತೆ? ಒಂದು ರಾಹುಗೆ ಬರುತ್ತೆ, ಒಂದು ಕೇತುಗೆ ಬರುತ್ತೆ. ಇಲ್ಲಿ ಯಾರಿಗೆ ಬಂದಿದೆ ಅಂದರೆ ಕೇತುಗೆ ಬಂದಿದೆ. ಕೇತುಗ್ರಸ್ತ ಪಾಕ್ಷಿಕ ಚಂದ್ರಗ್ರಹಣ, ಭಚ್ಚಾಯ ಚಂದ್ರಗ್ರಹಣ, ಭಚ್ಚಾಯ ಚಂದ್ರಗ್ರಹಣ ಅಂತ ಹೇಳ್ತೀವಿ. ನೋಡಿ, ಸೂರ್ಯ ಭೂಮಿ ಚಂದ್ರ ಇವರ ಒಂದು ಸರಳ ರೇಖೆ ಇದೆಯಲ್ಲ, ಆ ರೇಖೆಗೆ ಬಂದಾಗ ಆ ಸಂದರ್ಭದಲ್ಲಿ ರಾಹು ಅಥವಾ ಕೇತು ಯಾರು ಇರ್ತಾರೋ ಆ ಜಾಗದಲ್ಲಿ, ಈ ಸಲ ಬಂದಾಗ ಚಂದ್ರ ಯಾರ ಜೊತೆ ಇರ್ತಾನೆ? ಕೇತುವಿನ ಜೊತೆ ಇರ್ತಾರೆ. ಹಾಗಾಗಿ ಕೇತುಗ್ರಸ್ತ ಅಂತ ನಾವು ತಗೊಳ್ಬೇಕಾಗತ್ತೆ. ಸಾಧಾರಣವಾಗಿ ಕೇತುಗ್ರಸ್ತನೇ ಚಂದ್ರಗ್ರಹಣಗಳು ಜಾಸ್ತಿ ನಡೆಯುವಂಥದ್ದು. ಹಾಗಾಗಿ ಈ ಒಂದು ಏನು ನಡೀತಾ ಇದೆ ಗ್ರಹಣ, ಅದು ನಮಗೆ ಆಚರಣೆ ಇಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮಿಥುನ ಲಗ್ನ, ಅವತ್ತು ನೋಡಿ ವೃದ್ಧಿ ಯೋಗ ತುಂಬ ಚೆನ್ನಾಗಿದೆ. ಇನ್ನು ಮುಖ್ಯವಾಗಿ ಒಂದು ವಿಷಯ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂದರೆ, ಗ್ರಹಣದ ಆಚರಣೆ ನಮಗಿಲ್ಲ ಅಂದಮೇಲೆ ಈ ವಿಡಿಯೋ ಯಾಕೆ ಗುರುಗಳೇ? ಎಜುಕೇಟ್ ಆಗಬೇಕಲ್ವಾ? ಎಜುಕೇಟ್ ಆಗಲೇಬೇಕಲ್ಲ. ಗ್ರಹಣ ಇದೆ, ಅಲ್ಲೆಲ್ಲೋ ಗ್ರಹಣ ಆದರೂ ಇಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸಮಸ್ಯೆ, ಇಲ್ಲಿ ಹಸ್ತ ನಕ್ಷತ್ರದವ್ರಿಗೆ ಮುಗಿದೋಯ್ತು ಕತೆ, ಅವತ್ತೇನೋ ಬಿದ್ದೋಗ್ತೀರಾ, ಕಾಲು ಮುರಿದೋಗುತ್ತೆ, ಈ ಥರದೆಲ್ಲ ಭಯಪಡಿಸುವಂಥದ್ದು ಬಹಳ ಇದೆ. ಹಾಗೆ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮಾತ್ರ ಅಲ್ಲ, ಕನ್ಯಾ ರಾಶಿಗೆ ತ್ರಿಕೋಣ ರಾಶಿಗಳಾಗಿರ್ತಕ್ಕಂಥ ಮಕರ ರಾಶಿ ಹಾಗೂ ವೃಷಭ ರಾಶಿಯವರೆಗೂ ಈ ಗ್ರಹಣದ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು ತುಂಬ ಮಾಹಿತಿ ಕೊಡ್ತಾರೆ. ಈ ಗ್ರಹಣದಿಂದ
ಉತ್ತಮ ಫಲ 4 ರಾಶಿಗಳಿಗೆ, ಮಧ್ಯಮ ಫಲ 4 ರಾಶಿಗಳಿಗೆ, ಅಧಮ ಫಲ 4 ರಾಶಿಗಳಿಗೆ. ಈ 4 ರಾಶಿಯವರು ಕಂಪಲ್ಸರಿ ಪ್ರತ್ಯೇಕವಾಗಿ ಪರಿಹಾರ ಮಾಡಿಕೊಳ್ಬೇಕು. ಹೀಗೆಲ್ಲ ಹೇಳುವಂಥದ್ದು ಇದೆಯಲ್ಲ, ಅದನ್ನೆಲ್ಲ ಸ್ಕಿಪ್ ಮಾಡಿ, ಅದು ಯಾವುದೂ ಬೇಡ. ಹಂಗೂ ನಿಮಗೆ ಗ್ರಹಣದಿಂದ ಒಳ್ಳೇದಾಗಬೇಕಾ, ಅದಕ್ಕೆ ನಾನು ಇನ್ನೊಂದು ದಾರಿ ಹೇಳ್ತೀನಿ. ಗ್ರಹಣ ಯೋಗ ಶುರುವಾಗೋದು ಬೆಳಗ್ಗೆ 10 ಗಂಟೆ ಚಿಲ್ಲರೆಗೆ, ಮುಗಿಯೋದು 3 ಗಂಟೆ 1 ನಿಮಿಷಕ್ಕೆ. ಮುಗಿದ ಮೇಲೆ ನೀವೇನು ಶುದ್ಧಿ ಮಾಡಬೇಡಿ, ದರ್ಭೆ ಹಾಕೋದು ಬೇಡ, ಶುದ್ಧಿ ಮಾಡೋದು ಬೇಡ, ಅಥವಾ ಆಚರಣೆ ಮಾಡಬೇಕು ಅನ್ನೋದು ಬೇಡ. ಭಾರತದಲ್ಲಿರ್ತಕ್ಕಂಥವ್ರು ಯಾರಿಗೂ ಈ ಆಚರಣೆ ಇಲ್ಲದ್ರಿಂದ ಭೋಜನಕ್ಕೆ ನಿಷಿದ್ಧ ಇಲ್ಲ. ಏನಪ್ಪ ಅಂತಂದರೆ ಹೆವಿ ಊಟ ಮಾಡಬೇಡಿ. ಪೌರ್ಣಮಿ ದಿನ ಈ ಒಂದು ಎಣ್ಣೆ ಪದಾರ್ಥಗಳು ಹೆಚ್ಚು ಸೇವನೆ ಮಾಡಬೇಡಿ. ಜಂಕ್ ಫುಡ್ಸ್ ಜಾಸ್ತಿ ಬೇಡ. ಮನೇಲಿ ಆರಾಮ ಲಕ್ಷಣವಾಗಿ ಹೆಂಡತಿ ಮಾಡಿದ್ದು, ತಾಯಿ ಮಾಡಿದ್ದು, ಯಾರೋ ಮಾಡಿದ್ದು ತೃಪ್ತಿಯಾಗಿ ಊಟ ಮಾಡಿ ಮನೆಯಲ್ಲಿ, ಆಯ್ತಲ್ಲ. ಮೊಸರು ತಿನ್ನಬೇಡಿ, ಹಾಲು ತಗೊಳ್ಳಿ. ಹಾಲನ್ನು ತಿಂದರೆ ಭಾಳ ಒಳ್ಳೆಯದು. ಪೌರ್ಣಮಿ ದಿನ ಹಾಲನ್ನು ತಿಂದರೆ ಭಾಳ ಒಳ್ಳೆಯದು. ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಹಣದ ದಿನ ಹಾಲನ್ನು ತಿಂದರೆ ತುಂಬ ಉತ್ತಮ. ನಮಗೆ ಆಚರಣೆ ಇಲ್ಲದೆ ಇರೋದ್ರಿಂದ, ಆಚರಣೆ ಇದ್ದರೆ ಅದು ತಿನ್ನಂಗಿಲ್ಲ ಬಿಡಿ. 3 ಗಂಟೆ 1 ನಿಮಿಷ ಆದಮೇಲೆ ಕಳೆದೋದ್ಮೇಲೆ ಈ ಅಕ್ಕಿಯ ಪದಾರ್ಥ ಏನಾದರೂ ಒಂದು ಮಾಡಿ, ಅಂದರೆ ಅನ್ನ ಮಾಡಿ, ಅನ್ನಕ್ಕೆ ಒಗ್ಗರಣೆ ಹಾಕಿ ಒಂದು 4 ಜನಕ್ಕೆ ಬಡವರಿಗೆ ಊಟ ಹಾಕಿ, ಅಥವಾ ಹಾಲನ್ನು ಕಾಯಿಸಿ ಅದಕ್ಕೆ ಬಾದಾಮಿ ಪೌಡ್ರು ಅಥವಾ ಕಾಫಿ ಡಿಕಾಕ್ಷನು ಟೀನೋ ಮಾಡಿ ಒಂದು 10 ಜನಕ್ಕೆ ಕೊಡಿ. ಎಲ್ಲನೂ ಮಾಡಿ ಅಲ್ಲ, ಯಾವುದಾದ್ರು ಒಂದು. ಇಲ್ಲ ಬಿಳಿ ಬಟ್ಟೆನ ಒಂದು 4 ಜನಕ್ಕೆ ದಾನ ಮಾಡಿ. ಯಾರಿಗೆ ಅವಶ್ಯಕತೆ ಇದೆಯೋ, ಯಾರ ಭಿಕ್ಷುಕರು ಅಥವಾ ಬಡವರು ಯಾರಿದ್ದಾರೋ ಅವರಿಗೆ ಅದನ್ನು ದಾನ ಮಾಡಿ. ಹೀಗೆ ಸಾಧ್ಯವಾದರೆ ನಿಮ್ಗೆ ಶಕ್ತಿ ಇದ್ದರೆ 1 ಗ್ರಾಮ್ ಬೆಳ್ಳಿ 70 ರೂಪಾಯಿ ಅಥವಾ 80 ರೂಪಾಯಿ, 1 ಗ್ರಾಮೇ, ಜಾಸ್ತಿ ಬೇಡ, 1 ಗ್ರಾಮ್ ಬೆಳ್ಳಿ ತೊಗೊಳ್ಳಿ, ಯಾರಿಗಾದ್ರೂ ಬೆಳ್ಳಿ ದಾನ ಮಾಡಿ. ಹೀಗೆ ಚಂದ್ರನ ಅನುಗ್ರಹಕ್ಕೋಸ್ಕರ ಮಾಡಿ. ಮಾಡಲೇಬೇಕು ಅಂತೇನಿಲ್ಲ, ಮ್ಯಾಂಡೇಟ್ರಿ ಇಲ್ಲ, ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಭಾರತ ದೇಶದಿಂದ ವಿದೇಶಕ್ಕೆ ಹೋಗಿರ್ತಕ್ಕಂಥವ್ರು ಯಾರು ಇದ್ದಾರೋ ಅವ್ರು ಆಚರಣೆ ಮಾಡಬೇಕು. ಆಯಾ ಪ್ರಾಂತ್ಯದಲ್ಲಿ ಆ ಗ್ರಹಣದ ಸ್ಪರ್ಶ ಮತ್ತು ಮೋಕ್ಷ ಮಧ್ಯಕಾಲ ಆಗೋದ್ರಿಂದ ಅದನ್ನು ಆಚರಣೆ ಮಾಡಬೇಕು. ಸರಿ, ಗ್ರಹಣ ಇಲ್ಲ ಅಂತಂದ ಮೇಲೆ ಆ ಗ್ರಹಣದ ಪ್ರಭಾವ ನಮ್ಮ ಮೇಲೆ ಇಲ್ಲ, ಕೆಟ್ಟದ್ದಿಲ್ಲ. ಹಾಗಾದರೆ ಈ ಗ್ರಹಣದಿಂದ ಏನಾದರೂ ಒಳ್ಳೇದು ಮಾಡ್ಕೋಬೋದಾ? ಏನಾದರೂ ಸಾಧ್ಯತೆಗಳಿದೆಯಾ? ಖಂಡಿತ ಇದೆ. ಈ ಗ್ರಹಣ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲೋ ಗ್ರಹಣ ನಡೆದ್ರೂ ಕೂಡ ಪರವಾಗಿಲ್ಲ, ಗ್ರಹಣ ಅಂತ ಬಂದಾಗ ಆ ದಿನ ಒಂದು ನದಿ ಸ್ನಾನ ಮಾಡುವಂಥದ್ದು ಭಾಳ ಒಳ್ಳೆಯದು. ನಿಮ್ಮ ಗುರುಗಳ ಹತ್ರ ಏನಾದರೂ ಮಂತ್ರ ಜಪ, ನೀವೇನಾದರೂ ದೀಕ್ಷೆ ತಗೊಳ್ಬೇಕು ಅಂತಿದ್ರೆ, ಯಾವುದೋ ಒಂದು ನವಾರಣ ದೀಕ್ಷೆ, ಒಂದು ಗಣಪತಿ ಹೇರಂಬ ಗಣಪತಿ ಮೂಲಮಂತ್ರ ದೀಕ್ಷೆ, ಅಥವಾ ಒಂದು ಸುದರ್ಶನ ಮಂತ್ರದ ದೀಕ್ಷೆ, ಹೀಗೆ ಭೈರವಿ ದೀಕ್ಷೆ, ಈ ಥರದ್ದು ಯಾವುದಾದ್ರೂ ದೀಕ್ಷೆಗಳೇನ ಪಡ್ಕೋಬೇಕು ಅಂತಂದರೆ ಗುರುಗಳಿಂದ ನೀವು ದೀಕ್ಷೆಯನ್ನು ತಗೊಳ್ಬೋದು. ಇದು ಭಾಳ ಒಳ್ಳೆಯದು. ದಾನಕ್ಕೆ ಭಾಳ ಮಹತ್ವದಂಥ ಸಂದರ್ಭವನ್ನು ಕೊಟ್ಟಿದ್ದಾರೆ. ಹಾಗೆ ಈಶ್ವರನ ಆರಾಧನೆ ಮಾಡುವಂಥದ್ದು ಈ ಗ್ರಹಣದ ದಿನ ತುಂಬ ಒಳ್ಳೆಯದು. ಯಾಕಂದರೆ ಚಂದ್ರಶೇಖರ ಈಶ್ವರನ ಆರಾಧನೆ ಮಾಡುವಂಥದ್ದು ಇದೆಲ್ಲೂ ತುಂಬ ಒಳ್ಳೆಯದು. ಏನಂದರೆ ಅವತ್ತು 1000 ಟೈಮ್ಸ್ ನಿಮಗೆ ಫಲ. ಒಂದು ಸಲ ನೀವು ಅದನ್ನು ಮಾಡಿದ್ರೆ, ಒಂದು ಸಲ ರುದ್ರ ಹೇಳಿದ್ರೆ, ಓಂ ನಮೋ ಭಗವತೆ ರುದ್ರಾಯ, ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ, ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ, ಶಿವಾಶರವ್ಯಾಯಾತ ವತಯಾನೋ ರುದ್ರಮೃಡಯ, ಯಾತೆ ರುದ್ರ ಶಿವ ತನೂರ ಘೋರ ಪಾಪಕಾಶಿನಿ. ಹೀಗೆ ಹೇಳ್ಕೊಂಡೋದ್ರೆ 1 ಗಂಟೆ ಹೇಳ್ಬೇಕು ನಾನು. ಇದು ರುದ್ರ ಮಂತ್ರ. ಈ ಮಂತ್ರವನ್ನು ಕೇಳೋದ್ರಿಂದ, ಈ ಮಂತ್ರದ ಮುಖಾಂತರ ಶಿವನಿಗೆ ಜಲಾಭಿಷೇಕ ಮಾಡೋದ್ರಿಂದ ಮತ್ತಷ್ಟು ಪೌರ್ಣಮಿ ದಿನ ಇರ್ತಕ್ಕಂಥ ಚಂದ್ರಗ್ರಹಣದ ಫಲ ನಿಮಗೆ ಅಭಿವೃದ್ಧಿ ಆಗುತ್ತೆ. ಒಂದ್ಸಲ ಓಂ ನಮೋ ಭಗವತೆ ರುದ್ರಾಯ ಒಂದ್ಸಲ ಹೇಳಿದ್ರೆ 1000 ಸಲ ಭಗವಂತರು ಮುಟ್ಟುತ್ತದೆ. ವಿಶೇಷ ಕಾಲ, ಈ ಪರ್ವಕಾಲ, ಗ್ರಹಣದ ಸಂದರ್ಭ ಭಾರತ ದೇಶಕ್ಕೆ ಇಲ್ಲ. ಯಾವ ಆಚರಣೆ ಮಾಡಬೇಡಿ. ಏನಾದರೂ ಎನರ್ಜಿ ಗೇನ್ ಮಾಡ್ಕೊಳ್ಬೇಕು, ದೀಕ್ಷೆ ತಗೊಳ್ಬೇಕಾದ್ರೆ ಒಳ್ಳೆ ಸಂದರ್ಭ, ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಶುಭ ಫಲ ಸಿಗುತ್ತೆ. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.